ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸುಸ್ವಾಗತ. ಸೊ KCT ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಅನ್ಕೊತೀನಿ. ಮತ್ತೆ ನಿನ್ನೆ ಕೂಡ ಓಪನ್ ಆಗಿತ್ತು, ಬಟ್ ಕೆಲವೊಂದಿಷ್ಟು ಟೈಮಿಂದ ಏನಪ್ಪ ಅಂದರೆ ಕ್ಲೋಸ್ ಇರೋದು ಬರ್ತಾ ಇತ್ತು. ಬಟ್ ಇವಾಗ ಓಪನ್ ಆಗಿದೆ. ಸೊ ಯಾವ ಥರ ನೀವು ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಏನೇನು ಇರುತ್ತೆ, ಏನೇನು ಡೀಟೇಲ್ಸ್ ಇರುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಏನೇನು ಯೂಸ್ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೀವು ಏನಪ್ಪ ಅಂದರೆ KCT ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ನೀವು ಕ್ರೋಮ್ ಅಥವಾ ಒಂದು ಗೂಗಲ್ ಹೋಗಿ ನಿಮ್ಮ ಫೋನಲ್ಲಿ ಏನಪ್ಪ ಅಂದರೆ KA ಹೋಮ್ ಅಂತ ಟೈಪ್ ಮಾಡಿದ್ರೆ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ಮುಖಪಟ ಮತ್ತು ಪ್ರವೇಶ ಅಂತ ಇದೆ. ಸೊ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UGCET ಅಂತ ಬರುತ್ತೆ. ಸೊ 2026. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UGCET 2026 ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಅಂತ ಇದೆ ಲಿಂಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇನ್ನೊಂದು ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನಿಮ್ಗೆ ಎಂಟರ್ ಅಪ್ಲಿಕೇಶನ್ ನಂಬರ್ ಇದೆ. ನಿಮ್ದು ಎಂಟರ್ ಅಪ್ಲಿಕೇಶನ್ ನಂಬರ್ ಅದು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ಹಾಕೊಳ್ಳಿ. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಇರುತ್ತೆ. ಸೊ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಇರುತ್ತೆ. ಸೊ ಕ್ಯಾಪ್ಚರ್ ಕೆಳಗಡೆ ಏನಿರುತ್ತೆ ಅದು ಇಲ್ಲಿ ಕ್ಯಾಪ್ಚರ್ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಾಗಿನ್ ಯೂಸಿಂಗ್ OTP ಅಂತ ಇದೆ. ಸೊ ಒಂದು ವೇಳೆ OTP ಫೋನ್ ನಂಬರ್ ನಿಮ್ಮ ಹತ್ರ ಇದ್ರೆ OTP ಮುಖಾಂತರ ಲಾಗಿನ್ ಆಗಿ. ನೆಕ್ಸ್ಟ್ ಇನ್ನೊಂದು ವೇಳೆ ನಿಮ್ಮ ಹತ್ರ ಫೋನ್ ನಂಬರ್ ಇಲ್ಲ ಅಂದ್ರೆ OTP ಇವಾಗ ಇಲ್ಲ ಅಂದ್ರೆ ಸೊ ಫೇಸ್ ರಿಕಗ್ನೈಸೇಷನ್ ಇದೆ. ಸೊ ಫೇಸ್ ಇಂದ ನೀವು ಲಾಗಿನ್ ಕೂಡ ಆಗ್ಬೋದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಸೊ ಇದ್ರ ಮುಖಾಂತರ ಲಾಗಿನ್ ಆಗ್ತ ತಕ್ಷಣ ಸೊ ನೆಕ್ಸ್ಟ್ ಏನಂದ್ರೆ ನಿಮಗೆ ಒಂದು ಲಾಗಿನ್ ಆಗಿಬಿಡುತ್ತೆ. ಸೊ ಲಾಗಿನ್ ಆಗಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ನಿಮಗೆಲ್ಲ ಹೆಸರು ಬಂದುಬಿಡುತ್ತೆ, UG ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಅಂತ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ರೈಟ್ ಸೈಡು ಮೇಲೆ ಟಾಪಲ್ಲಿ ವೆಲ್ಕಮ್ ಇದೆ, ನಿಮ್ಮ ಫೋಟೋ ಕೂಡ ಇರುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ರಿಜಿಸ್ಟ್ರೇಷನ್ ಅಂದರೆ KCT ಅಪ್ಲಿಕೇಶನ್ ನಂಬರ್ ಏನು ಹಾಕಿರ್ತಾರೆ ಅದು ಇದ್ದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನೇನಿದೆ, ಇಲ್ಲಿ ಏನಪ್ಪ ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಡೈರೆಕ್ಟರ್ದವರು ಒಂದು ವೇಳೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಮೊದಲೇ ನಿಮಗೆ ತಪ್ಪಾಗಿದ್ದರೆ, ಏನಾದರೂ ಇನ್ಫಾರ್ಮೇಷನ್ ತಪ್ಪಾಗಿದ್ದರೆ ಎಡಿಟ್ ಆಪ್ಷನ್ಸ್ ಇರುತ್ತೆ. ಅಂದರೆ ಸೇವ್ ಡೀಟೇಲ್ ಒಂದು ವೇಳೆ ಕರೆಕ್ಟ್ ಇದ್ದರೆ ಸೇವ್ ಮಾಡಿ ಮತ್ತೆ ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕಂತ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಏನೇನಿದೆ, ನಿಮ್ದು ಹೆಸರು, ಅಪ್ಲಿಕೇಶನ್ ನಂಬರು, ಮತ್ತೆ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಮತ್ತೆ ಡೇಟ್ ಆಫ್ ಬರ್ತು, ಮೇಲು ಫಿಮೇಲು, ಅಂದರೆ ಇಲ್ಲಿ ಕೆಟಗರಿ ಅಂದರೆ ಕಾಸ್ಟ್ ಇನ್ಕಮ್ ಫಿಲ್ ಮಾಡಿದ ನಂಬರ್ ಆಡಿ ನಂಬರ್ ಇರುತ್ತೆ, ಮತ್ತು ಎಷ್ಟು ಇನ್ಕಮ್ ಇದೆ ಅದು ಕೂಡ ಇನ್ಕಮ್ ಆಡಿ ನಂಬರ್ ಇರುತ್ತೆ. ಸೊ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಂದು ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಮತ್ತೆ ಏನಪ್ಪ ಎಲಿಜಿಬಿಲಿಟಿ ಅಂದರೆ ಕ್ಲಾಸ್ A ಬರ್ತಾ, ಕ್ಲಾಸ್ B ಬರ್ತಾ, ಸೊ ಅದು ಕೂಡ ಇನ್ಫಾರ್ಮೇಷನ್ ಇದೆ, ನೋಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ್ಯಾವ ಕೋಟಾ ಬರುತ್ತೆ ಅಂದರೆ ಕನ್ನಡ ಮೀಡಿಯಮ್ಮು ಮತ್ತು ರೂರಲು, ಸೊ ಯಾವುದೆಲ್ಲ ನಿಮಗೆ ರಿಸರ್ವೇಷನ್ ಬರುತ್ತೆ ಅದು ಕೂಡ ಇಲ್ಲಿ ನೋಡ್ಕೋಬಹುದು. ಅಂದರೆ ಬಂದರೆ ಸೊ ಎಸ್ ಅಂತ ಇರುತ್ತೆ, ಬರಲಿಲ್ಲ ಅಂದರೆ ನೀವು ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಎಲ್ಲ ಕರೆಕ್ಟ್ ಆಗಿದ್ರೆ ಸೊ ನೀವೇನು ಮಾಡ್ಕೋಬೇಕು, ಸೊ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಹೇಳು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು, ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆರಿಫಿಕೇಶನ್ ಸ್ಲಿಪ್ 2026 ಇದೆ. ಸೊ ಇಲ್ಲಿ ಒಂದು ಸ್ಕ್ಯಾನ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಆಪ್ಷನ್ ಎಂಟ್ರಿ CT ನಂಬರ್ DG1 ಈ ಥರ ಇದೆಯಲ್ಲ. ಸೊ ಏನಪ್ಪ ಅಂತಂದರೆ ಸೊ CT ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದೊಂದು 5 ಇರುತ್ತೆ, ಅಂದರೆ 2 ಅಲ್ಫಾಬೆಟ್ ಅಂದರೆ ABC 2 ಅಲ್ಫಾಬೆಟ್ ಇರುತ್ತೆ. ನೆಕ್ಸ್ಟ್ 3 ಸಂಖ್ಯೆಯಲ್ಲಿ ಇರುತ್ತೆ, ಅಂದರೆ ನಂಬರ್ಸ್ ಇರುತ್ತೆ. ಸೊ ಅದು ಹಾಕಿ ನೀವು ಒಂದು ಲಾಗಿನ್ ಮಾಡಬೇಕಾಗುತ್ತೆ. ಸೊ ಎಲ್ಲ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ದು ಹೆಸರು ಮತ್ತು ನಿಮ್ಮದು ಎಕ್ಸಾಮ್ CT ನಂಬರು ಪ್ರತಿಯೊಂದು ಒಂದು ಡೀಟೇಲ್ಸ್ ಇದೆ, ನೋಡ್ಕೊಬೋದು. ಅಂದರೆ ಎಲ್ಲ ಪ್ರತಿಯೊಂದು ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರೈಟ್ ಸೈಡ್ ಇಲ್ಲಿ ನೋಡ್ಕೋಬೋದು ನೀವು ಸೆಕೆಂಡ್ PUC 12th ಮಾರ್ಕ್ಸ್ ಕಾರ್ಡು ನಂಬರ್ ಕೂಡ ಇಲ್ಲಿ ಇದೆ. ಸೊ ಮಾರ್ಕ್ಸ್ ಕಾರ್ಡ್ ನಂಬರು ಏನಪ್ಪ ಅಂತಂದರೆ ನಿಮ್ಮದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಸೊ ಎಷ್ಟೆಷ್ಟು ತೊಗೊಂಡಿದ್ರೆ ಇದು ಕೂಡ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಂಕ್ ಇದೆ, ಇಲ್ಲಿ ನೋಡ್ಕೊಬೋದು ನೀವು ಇಲ್ಲಿ. ಸೊ ರ್ಯಾಂಕ್ಸ್ ಅಂದರೆ ಇಲ್ಲಿ ಯಾವ್ಯಾವ ಕೋರ್ಸಿಗೆ ಇಷ್ಟಿಷ್ಟು ರ್ಯಾಂಕ್ ಇದೆ ನೋಡ್ಕೋಬೋದು. ಸೊ ಇಷ್ಟೆಲ್ಲ ಒಂದು ಮಾಹಿತಿ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಸರ್ವೇಷನ್ ಡೀಟೇಲ್ಸ್ ಏನೇನಿದೆ ನೋಡ್ಕೋಬೋದು ನೀವು. ರಿಸರ್ವೇಷನ್ ವೆರಿಫೈ ಡೀಟೇಲ್ಸ್, ಸೊ ಯಾವ ಕ್ಯಾಟಗರಿ ರಿಸರ್ವೇಷನ್ ಹಾಕಿರ್ತಾರೆ ಅದು ಕೂಡ ಎಲ್ಲ ಡೀಟೇಲ್ಸ್ ಇಲ್ಲಿ ಇದ್ದಿರುತ್ತೆ. ಕನ್ನಡ ಮಾಧ್ಯಮ SNQ ಕೋಟಾ ಬರ್ತಾ, ಮತ್ತು ಕನ್ನಡ ಮಾಧ್ಯಮ ಬರ್ತಾ, ರೂಲ್ ಸ್ಟಡಿ, ಸೊ ಅಪ್ಲಿಕೇಶನ್ ಹಾಕೋ ಏನೇನು ಹಾಕಿರ್ತಾರೆ ಅದು ಕೂಡ ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದುಬಿಟ್ಟಿರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ ಇಲ್ಲಿ ನೋಡ್ಕೊಂಡು. ಮತ್ತೆ ರ್ಯಾಂಕ್ ಕೂಡ ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಎಷ್ಟೆಷ್ಟು ರ್ಯಾಂಕ್ ಬಂದು ಎಷ್ಟೆಷ್ಟು ಇರುತ್ತೆ. ಸೊ ನೀವು ಯಾವ ಕೋರ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ, ಲೈಕ್ ನೀವು B ಫಾರ್ಮಾ, BPT ಇಂಜಿನಿಯರು, ಫುಡ್ ಸೈನ್ಸು ಮತ್ತು ನರ್ಸಿಂಗು, ಫಾರ್ಮಾ ಡಿ ಫಾರ್ಮಾ, ಅಗ್ರಿ, ಬಿಫು, ಸೆರಿಕಲ್ಚರ್, ವೆಟರ್ನರಿ ಸೈನ್ಸ್ ಮತ್ತು BSc ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ನ್ಯಾಚುರೋಪತಿ ಆ್ಯಂಡ್ ಯೋಗ. ಸೊ ಯಾವ ಕೋರ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಯಾವ ಕೋರ್ಸ್ ಬಗ್ಗೆ ಬೇಕು ನಿಮಗೆ ಮತ್ತು ಯಾವ ಕಾಲೇಜ್ ಬೆಸ್ಟ್ ಇದೆ. ಸೊ ಅದ್ರ ಬಗ್ಗೆ ಮುಂದಿನ ನೋಡೋದು ನಿಮಗೆ ಸರಿಯಾಗಿ ಹೇಳ್ಕೊಡ್ತಾರೆ. ಸೊ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಯಾರೆಲ್ಲ ಈ ವಿಡಿಯೋ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಫೇಸ್ ಫಾಲೋ ಮಾಡ್ಕೊಳ್ಳಿ. ಸೊ ಮುಂದೆ ನೋಡೋದು ಸಿಗೋಣ. ಸೊ ಥ್ಯಾಂಕ್ ಯು ಸೊ ಮಚ್.